My precious children of God, I greet you all in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today the promise is taken from Ephesians 3:20. ಇಂದಿನ ವಾಗ್ದಾನ ವಚನವನ್ನು ಎಫೆಸ 3:20 ತೆಗೆದುಕೊಳ್ಳಲಾಗಿದೆ. Now to him who is able to do exceedingly abundantly above all that we ask or think, according to the power that works in us. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರವಾಗಲಿ. Yes, my beloved friends, just ask the Lord. ಹೌದು ನನ್ನ ಪ್ರಿಯ ಸ್ನೇಹಿತರೆ, ದೇವರನ್ನು ಬೇಡಿಕೊಳ್ಳಿರಿ. In this world you may be in need of many things. ಈ ಲೋಕದಲ್ಲಿ ನಿಮಗೆ ಅನೇಕ ಅಗತ್ಯತೆಗಳು ಇರಬಹುದು. Even now you may be troubled in your heart because of the need of something special. ಏನೋ ವಿಶೇಷವಾದದೊಂದನ್ನು ಪಡೆಯುವುದಕ್ಕಾಗಿ ನಿಮ್ಮ ಮನಸ್ಸು ತವಕಿಸುತ್ತಿರಬಹುದು. But read the word of God. ಆದರೆ ದೇವರ ವಾಕ್ಯವನ್ನು ಓದಿರಿ. Cling on to the promises of God. ದೇವರ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. 2 Chronicles chapter 16 verse 9 says, "For the eyes of the Lord run to and fro throughout the whole earth to show himself strong on behalf of those whose heart is loyal to him." 2 ಪೂರ್ವಕಾಲ ವೃತ್ತಾಂತ 16:9 ಹೇಳುತ್ತದೆ, ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಎಂದು. My friends, what about your heart? ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಮನಸ್ಸು ಹೇಗಿದೆ? Do you have a loyal heart? ನಿಮ್ಮಲ್ಲಿ ಯಥಾರ್ಥವಾದ ಮನಸ್ಸು ಇದೆಯೋ? Do you believe that God can supply all your need? ದೇವರು ನನ್ನ ಎಲ್ಲಾ ಅಗತ್ಯತೆಗಳನ್ನು ಪೂರೈಸುವನು ಎಂಬುದಾಗಿ ನಂಬಿದ್ದೀರೋ? Get filled with the power of God. ದೇವರ ಬಲದಿಂದ ತುಂಬಿದವರಾಗಿರ್ರಿ. God shall supply all your need through the power of God. ದೇವರ ಬಲದ ಮೂಲಕ ನಿಮ್ಮ ಎಲ್ಲಾ ಅಗತ್ಯತೆಗಳು ಪೂರೈಸಲ್ಪಡುವವು. Psalm 62 verse 11 says, "Power belongs to God." ಕೀರ್ತನೆಗಳು 62:11 ಹೇಳುತ್ತದೆ, ಸರ್ವಾಧಿಕಾರವು ದೇವರದೇ ಎಂದು. Wait at the feet of God and ask the Lord to fill you with His glorious power of God, the Holy Spirit. ಆತನ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡವರಾಗಿದ್ದು ಮಹಿಮೆಯುಳ್ಳ ದೇವರ ಬಲದಿಂದ ಪವಿತ್ರಾತ್ಮನಿಂದ ತುಂಬಲ್ಪಡುವುದಕ್ಕಾಗಿ ಬೇಡಿರಿ. You'll be strengthened in the Lord. ನೀವು ದೇವರಿಂದ ಬಲಗೊಳ್ಳುವಿರಿ. Colossians chapter 1 verse 11 says, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11 ಹೀಗೆ ಹೇಳುತ್ತದೆ, "You shall be strengthened with all might according to His glorious power for all patience and long suffering with joy." ಆತನ ಮಹಿಮೆಯ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕು. Just wait and ask the Lord to fill you with this kind of power. ಇಂಥ ಬಲದಿಂದ ತುಂಬಲ್ಪಡುವುದಕ್ಕಾಗಿ ಆತನ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡಿರ್ರಿ. And when you are filled with the power of God, you will be blessed with all blessings of God. ನೀವು ದೇವರ ಬಲದಿಂದ ತುಂಬಲ್ಪಟ್ಟಾಗ ಆತನಿಂದ ಎಲ್ಲಾ ಆಶೀರ್ವಾದಗಳನ್ನು ಪಡೆಯುವಿರಿ. 1 Corinthians chapter 6 verse 14 says, "And God both raised up the Lord and will also raise us up by His power." 2 ಕೊರಿಂಥ 6:14 ಹೇಳುತ್ತದೆ, ದೇವರು ಕರ್ತನನ್ನು ಎಬ್ಬಿಸಿದ್ದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. When you are filled with the power of God, you will be able to do everything, whatever you want to do before the Lord. ನೀವು ದೇವರ ಬಲದಿಂದ ತುಂಬಲ್ಪಟ್ಟಾಗ ಆ ಬಲದಿಂದ ನೀವು ಎಲ್ಲವನ್ನೂ ಮಾಡಲು ಶಕ್ತರಾಗುತ್ತೀರಿ. You need not be shedding tears all the time. ಪ್ರತಿ ಬಾರಿ ಕಣ್ಣೀರು ಸುರಿಸುವ ಅಗತ್ಯವಿಲ್ಲ. Instead of that, you will be filled with the joy of the Holy Spirit. ಬದಲಾಗಿ ನೀವು ದೇವರ ಆನಂದದಿಂದ ತುಂಬಲ್ಪಡುವಿರಿ. Let us ask the Lord to fill us with such a joyful experience. ಬನ್ನಿ ದೇವರಿಂದ ಅಂತ ಆನಂದದಿಂದ ತುಂಬಲ್ಪಡುವುದಕ್ಕಾಗಿ ಬೇಡಿಕೊಳ್ಳುವ. Shall we pray? ನಾವು ಪ್ರಾರ್ಥಿಸುವ. Our precious heavenly Father, thank you Lord for the love you have towards all of us, Father. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಮ್ಮ ಮೇಲೆ ನೀನಿಟ್ಟಿರುವ ಪ್ರೀತಿಗಾಗಿ ನಿನಗೆ ಸ್ತೋತ್ರ. Thank you for the Holy Spirit, Lord, which you say, "Ask and it shall be given unto you." ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು ಎಂದು ಹೇಳಿದ ಪವಿತ್ರಾತ್ಮನಿಗಾಗಿ ಸ್ತೋತ್ರ. Give your people the thirst to ask you, Father. ಇದನ್ನು ಬೇಡಿಕೊಳ್ಳುವುದಕ್ಕಾಗಿ ಇದರ ಪ್ರತಿಯಾಗಿ ಜನರಿಗೆ ದಾಹವನ್ನು ಕೊಡು. Those who are asking, fill them, Lord, right now with the power of God. ಈ ಸಮಯದಲ್ಲಿ ಯಾರೆಲ್ಲ ಬೇಡಿಕೊಳ್ಳುತ್ತಿದ್ದಾರೋ ಅವರನ್ನು ನಿನ್ನ ಬಲದಿಂದ ತುಂಬು ದೇವರೇ. Through the power of God, speak to them. ನಿನ್ನ ಬಲದಿಂದ ಅವರೊಂದಿಗೆ ಮಾತನಾಡು. Guide them. ಮಾರ್ಗದರ್ಶಿಸು. Lead them in the right way. ಸರಿಯಾದ ಮಾರ್ಗದಲ್ಲಿ ನಡೆಸು. And let them
have joy of the Lord all the time. ಅವರು ನಿನ್ನ ಆನಂದವನ್ನು ಪಡೆದವರಾಗಿರಲಿ. Bless each one who is praying right now. ಈಗ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. Bless the families, Father. ತಂದೆಯೇ ಕುಟುಂಬಗಳನ್ನು ಆಶೀರ್ವದಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. Now, my friends, we have the Dynamic Kids Camp coming up this May. ಪ್ರಿಯ ಸ್ನೇಹಿತರೆ, ಮೇ ತಿಂಗಳಲ್ಲಿ ಕ್ರಿಯಾತ್ಮಕ ಮಕ್ಕಳ ಶಿಬಿರವು ಪ್ರಾರಂಭವಾಗಲಿದೆ. We are going to serve thousands of children in all the prayer towers of Jesus Calls. ಯೇಸು ಕರಿತಾನೆ ಪ್ರಾರ್ಥನಾ ಗೋಪುರದಲ್ಲಿ ಸಾವಿರಾರು ಮಕ್ಕಳ ಸೇವೆ ನಡೆಯಲಿದೆ. From 6 to 12 years. 6ರಿಂದ 12 ವರ್ಷದ ಮಕ್ಕಳಿಗೆ 6 days camp. 6 ದಿನಗಳ ಶಿಬಿರ. And the title of this year's program is Signatory. ಮತ್ತು ಈ ವರ್ಷದ ಮಕ್ಕಳ ಕಾರ್ಯಕ್ರಮದ ಶೀರ್ಷಿಕೆಯು ಸಿಗ್ನೆಟರಿ ಎಂಬುದಾಗಿದೆ. There'll be music, ಸಂಗೀತ ನುಡಿಸಲಾಗುವುದು, singing, ಹಾಡುಗಳು, dancing, ಕುಣಿಯಲಾಗುವುದು, mime, ಅಣಕು ನಾಟಕ, crafts, ಕರಕೌಶಲ್ಯ, painting, ಚಿತ್ರಕಲೆ, games, ಆಟಗಳು, for them to learn the word of God ಈ ಮೂಲಕ ದೇವರ ವಾಕ್ಯವನ್ನು ಅವರು ಕಲಿಯಲಿದ್ದಾರೆ. and give their lives for God's mission. ದೇವರ ಉದ್ದೇಶಕ್ಕಾಗಿ ತಮ್ಮ ಜೀವಿತವನ್ನು So ಒಪ್ಪಿಸಲಿದ್ದಾರೆ. partner with this Dynamic Kids Camp ministry. ಕ್ರಿಯಾತ್ಮಕ ಮಕ್ಕಳ ಶಿಬಿರದಲ್ಲಿ ನೀವು ಪಾಲ್ಗಾರರಾಗಬೇಕಾದರೆ, Pray for it. ಪ್ರಾರ್ಥಿಸಲು ಬಯಸುವುದಾದರೆ, Secondly, send your children. ಎರಡನೇದಾಗಿ ನಿಮ್ಮ ಮಕ್ಕಳನ್ನು ಕಳಿಸಲು ಬಯಸುವುದಾದರೆ, And thirdly, give your support to make this happen because we are going to offer it free. ಮೂರನೇದಾಗಿ ಈ ಶಿಬಿರವನ್ನು ನಾವು ಉಚಿತವಾಗಿ ಮಾಡುವುದರಿಂದ ನೀವು ಬೆಂಬಲಿಸಲು ಬಯಸುವುದಾದರೆ, And fourthly, you can volunteer your time to come and teach or sing and lead the children. ನಾಲ್ಕನೇದಾಗಿ ನೀವು ಸ್ವಯಂ ಸೇವಕರಾಗಿ ಕೂಡ ಬೋಧಿಸಲು, ಹಾಡಲು ಮತ್ತು ಮಕ್ಕಳನ್ನು ನಡೆಸಲು ಕೂಡ ಬರಬಹುದು. Here's more information. ಇಲ್ಲಿದೆ ನಿಮಗೆ ಬೇಕಾಗಿರುವಂತ ಹೆಚ್ಚಿನ ಮಾಹಿತಿಗಳು. ನಿಮ್ಮ ಉದಾರ ಬೆಂಬಲವು ಅಸಂಖ್ಯಾತ ಜನರಿಗೆ ದೇವರ ಅದ್ಭುತ ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ದೇವರು ನೇಮಿಸಿರುವ ಈ ಕಾರ್ಯಾಚರಣೆಗೆ ಹೇಗೆ ದೇಣಿಗೆ ನೀಡಬೇಕೆಂಬ ವಿವರಗಳನ್ನು www.jesuscalls.org ಎಂಬ ವೆಬ್ಸೈಟ್ನಲ್ಲಿ ಅಥವಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಾಣಬಹುದು. ಪ್ರಾರ್ಥನೆ, ಸೇವೆ ಮತ್ತು ಬೆಂಬಲದಲ್ಲಿ ನಮ್ಮೊಂದಿಗೆ ಸೇರಿ. ನೀವು ಸ್ವಯಂ ಸೇವಕರಾಗಲು ಬಯಸಿದರೆ ದಯವಿಟ್ಟು volunteer@jesuscalls.org ಅನ್ನು ಸಂಪರ್ಕಿಸಿ. ಕರ್ತನ ಮನೆಯನ್ನು ಕಟ್ಟಿರಿ, ಕರ್ತನು ನಿಮ್ಮ ಮನೆಯನ್ನು ಕಟ್ಟುವನು.